ಶುಭೋದಯ, ನಮಸ್ಕಾರ ಎಲ್ರಿಗೂ. ನಾವು ವಾಪಸ್ ನಿಮ್ಮ ಮುಂದೆ ಬಂದ್ವಿ ಒಂದು ಹೊಸ್ತಾ ಇದು ಹೇಳ್ತಾ ಕಣ್ರಿ. ಅಲ್ಲ, ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದು ಹೊಸ ಅವತಾರದಲ್ಲಿ ಬರ್ತಾ ಇದೆ. ಇದು ಇಲೆಕ್ಟ್ರಿಕ್. ಹೌದು, ಈಗ ಇಲೆಕ್ಟ್ರಿಕ್ ಅವತಾರದಲ್ಲಿ ಬರ್ತಾ ಇದೆ. ಟೈಮ್ ಆಗ್ತಾ ಆಗ್ತಾ ನಾವು ಕೂಡ ಇವಾಲ್ವ್ ಆಗಬೇಕು, ಮತ್ತು ನಮ್ಮ ಸುತ್ತ ಇರುವವರು ಕೂಡ ಇವಾಲ್ವ್ ಆಗಬೇಕು. ಯಾವಾಗ ತನಕ ಅಜ್ಜ ನೆಟ್ಟಿರುವ ಆಲದ ಮರ ಕೆಳಗೆ ಶೇಡ್ ತೊಗೊಂಡು ನಾವು ಬೆಳೀತಾ ಇರ್ತೀವಿ? ಆಗಲ್ಲ ತಾನೇ. ಹಾಗೇನು ಕೈನೆಟಿಕ್ ಕೂಡ ಅಪ್ಡೇಟ್ ಆಗಿದೆ, ಈಗ ಇಲೆಕ್ಟ್ರಿಕ್ ಅವತಾರದಲ್ಲಿ ಬರ್ತಾ ಇದೆ, ಮತ್ತು ಹಲವಾರು ಫೀಚರ್ಸ್ ಕೂಡ ಇದೆ. ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ಕೈನೆಟಿಕ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಏನೋ ಒಂದು ನೆನಪು. ನಿಮ್ದಲ್ಲದೆ ಇದ್ದು ನಿಮ್ಮ ಮನೆಯಲ್ಲಿ ಒಂದು ಕೈನೆಟಿಕ್ ಅಂತೂ ಇದ್ದೇ ಇರ್ತಿದ್ದಿತ್ತು. ಅಷ್ಟು ಫೇಮಸ್ ಈ ಗಾಡಿ. ಇವಾಗಿನ ಟೂ ವೀಲರ್ ಮೊಪೆಟ್ ನಾವು ಏನು ನೋಡ್ತಿದ್ದೀವಿ, ಅದಕ್ಕೆ ಡೈರೆಕ್ಷನ್ ಮಾಡಿಕೊಟ್ಟಿದ್ದೇ ಈ ಗಾಡಿ. 1984 ಲಾಂಚ್ ಆಗಿತ್ತು. ಸತತ 24 ವರ್ಷ ರೋಡಲ್ಲಿದ್ದಿತ್ತು. ಬಟ್ ಆ ಜಮಾನದಲ್ಲಿ ಕಾಂಪಿಟೇಷನ್ ಅನ್ನೋದು ಇರ್ತಾನೇ ಇರಲಿಲ್ಲ. ಯಾಕೆಂದರೆ ಆ ಜಮಾನದಲ್ಲಿ CVT ಟ್ರಾನ್ಸ್ಮಿಷನ್ ಜೊತೆ ಯಾವುದೂ ಗಾಡಿ ಬರ್ತಿರಲಿಲ್ಲ. ಅದು ಕೂಡ ಇದು ಫಸ್ಟ್ ಸ್ಕೂಟರ್ ಇನ್ ಇಂಡಿಯಾ ಟು ಹ್ಯಾವ್ ಅ CVT ಟ್ರಾನ್ಸ್ಮಿಷನ್. ಮತ್ತು ಜನಕ್ಕೆ ಆ ಗೇರ್ ಹಾಕಿ 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 ಸಾಕಾಗೋಗಿತ್ತು. ಇದೊಂದು ಸ್ಕೂಟರ್ ಇನ್ವೆಂಟ್ ಮಾಡಿದೆ, ದೊಡ್ಡ ಇನ್ವೆನ್ಷನ್ ಅಂತ ಫೀಲ್ ಆಯಿತು. ಮತ್ತು ಇದೊಂದು ಫಸ್ಟ್ ಗಾಡಿ ಟು ಗೆಟ್ ಸೆಲ್ಫ್ ಸ್ಟಾರ್ಟ್. ಎಷ್ಟು ಈಸಿ ಅಂದರೆ ಎಲ್ರಿಗನ್ನಿಸ್ತು ಈ ಸ್ಕೂಟರ್ ಒಂದು ಅಲ್ಟಿಮೇಟ್ ಲಕ್ಸುರಿ ಅಂತ. ಮತ್ತು ಈ ಗಾಡಿ ಮನೆ ಮುಂದೆ ಪಾರ್ಕ್ ಆಗಿದ್ದರೆ ಜನ ಏನು ತಿಳ್ಕೊಳ್ತಿದ್ರು ಅಂದರೆ ನೀವು ಆಲ್ರೆಡಿ ಲೈಫಲ್ಲಿ ಸೆಟಲ್ ಆಗಿದ್ದೀರಾ ಅಂತ. ಮದುವೆ ಆಗೋಕ್ಕಿಂತ ಮುಂಚೆ ಗಂಡು ಡೌರಿ ಕೇಳು. ಬೈ ದ ವೇ, ಡೌರಿ ತಗೊಳ್ಬಾರ್ದು, ಎನ್ಕರೇಜ್ ಕೂಡ ಮಾಡಬೇಡಿ. ಬಟ್ ಇದೆಲ್ಲ ಆಗಿರುವಂಥ ಘಟನೆ. ಮುಂಚೆ ಗಂಡು ಏನು ಡಿಮ್ಯಾಂಡ್ ಮಾಡ್ತಿದ್ದಾರಂದರೆ ನನಗೆ ಒಂದು ಕೈನೆಟಿಕ್ ಬೇಕೇ ಬೇಕು ಅಂತ. ಅಷ್ಟು ಪಾಪ್ಯುಲರ್ ಈ ಗಾಡಿ. ಇದೆಲ್ಲ ಹಳೆ ಕಥೆ ಆಯಿತು. ಈಗ ಗಾಡಿ ಇವಾಲ್ವ್ ಆಗಿದೆ ಅಂತ ಹೇಳಿದ್ದೀನಿ, ಇಲೆಕ್ಟ್ರಿಕ್ ಆಗಿದೆ ಅಂತ ಹೇಳಿದ್ದೀನಿ. ಬಟ್ ಇಲೆಕ್ಟ್ರಿಕ್ ಗಾಡಿ ಅಂತ ಹೇಳಿದ ತಕ್ಷಣ ನನ್ನ ತಲೆಯಲ್ಲಿ ಏನು ಬರುತ್ತೆ? ಶಾರ್ಪ್ ಲೈನ್ಸ್, ಶಾರ್ಪ್ ಡಿಸೈನ್ಸ್. ಬಟ್ ಈ ಗಾಡಿ ಹಳೆ ಗಾಡಿ ಥರನೇ ಇದೆ, ಜಾಸ್ತಿ ವ್ಯತ್ಯಾಸ ಇಲ್ಲ. ಅದು ಯಾಕೆ? ಈಗ ಹೇಗೂ ಡಿಸೈನ್ ಬಗ್ಗೆ ಮಾತಾಡ್ತಿದ್ವಿ, ಡಿಸೈನ್ ಬಗ್ಗೆನೇ ಮಾತಾಡೋಣ. ಫುಲ್ ರೆಟ್ರೋ ಲುಕ್ ಇದ್ರೂ ಮಾಡರ್ನ್ ಟಚಸ್ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ನಮಗೆ LED ಹೆಡ್ಲ್ಯಾಂಪ್ ಸಿಗುತ್ತೆ, ಇಂಡಿಕೇಟರ್ಸ್ ಕೂಡ LED ಸೆಟಪ್ ಜೊತೆ ಬರುತ್ತೆ, ಈವನ್ ಲೋಗೋ ಕೂಡ LED ಸೆಟಪ್ ಜೊತೆ ಬರುತ್ತೆ. ಡಿಸ್ಕ್ ಬ್ರೇಕ್ ಸಿಗುತ್ತೆ ಫ್ರಂಟು, ಮತ್ತು ಅಲಾಯ್ ವೀಲ್ಸ್ ಕೂಡ ಸಿಗುತ್ತೆ. ಸೈಡಲ್ಲಿ ಕಂಪ್ಲೀಟಾಗಿ ಆ ರೆಟ್ರೋ ಲುಕ್ಕನ್ನೇ ರಿಟೈನ್ ಮಾಡಿದೆ. ನೋಡಿದ್ರೇ ಹಳೆ ಸ್ಕೂಟರ್ ಅಂತ ಅನಿಸುತ್ತೆ, ಬಟ್ ವಿತ್ ಸ್ಮಾಲ್ ಮಾಡರ್ನ್ ಟಚಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ಫ್ರಂಟ್ ನೋಡಿದ್ರೆ ಹಲವಾರು ಬಟನ್ಸ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಏನೇನಂತ ಹೇಳ್ತೀನಿ. ರೈಟಿಂದ ಸ್ಟಾರ್ಟ್ ಮಾಡೋಣ. ನಮಗೆ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ, ರೀಸೆಟ್ ಬಟನ್ ಕೊಟ್ಟಿದ್ದಾರೆ. ಈ ಫುಲ್ ಡಿಸ್ಪ್ಲೇನ ನೀವು ರೀಸೆಟ್ ಮಾಡ್ಬೋದು. ರಿವರ್ಸ್ ಸಿಗುತ್ತೆ, ಮತ್ತು ಇಂಟ್ರೆಸ್ಟಿಂಗ್ ಆಗಿ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಕೂಡ ಸಿಗುತ್ತೆ. ನೀವು 10 ಕಿಲೋಮೀಟರ್ಸ್ ಅದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋದರೆ ಕ್ರೂಸ್ ಕಂಟ್ರೋಲ್ ಸೆಟ್ ಆಗುತ್ತೆ. ಮತ್ತು ಮೋಡ್ ಸಿಗುತ್ತೆ, ನಮಗೆ 3 ಮೋಡ್ ಸಿಗುತ್ತೆ. ಒಂದು ರೈಡ್, ಪವರ್ ಮತ್ತು ಟರ್ಬೋ ಅಂತ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಸ್ಟಾರ್ಟ್ ಮಾಡೋಕ್ಕೆ ಸಿಂಪಲ್, ಸೇಮ್ ಅದೇ, ಬ್ರೇಕು ಮತ್ತು ಇದೊಂದು ಒತ್ತಡ ಆಯಿತು, ಸ್ಟಾರ್ಟ್ ಆಗುತ್ತೆ. ಆಮೇಲೆ ಲೆಫ್ಟ್ ಸೈಡ್ ಹಲವಾರು ಬಟನ್ಸ್ ಕೊಟ್ಟಿದ್ದಾರೆ. ಇದು ಲೈಟ್ಗೆ, ಇದು ಡಿಮ್ ಡಿಪ್ಪು, ಇಂಡಿಕೇಟರ್ಸು, ಮತ್ತು ಇದೇನಪ್ಪ ಅಂತ. ಈಗ ಇನ್ ಕೇಸ್ ನೀವು ಫೋನನ್ನು ಈ ಗಾಡಿಗೆ ಕನೆಕ್ಟ್ ಮಾಡಿದರೆ ಅದು ಕೈನೆಟಿಕ್ ಅವರ ಕನೆಕ್ಟ್ ಆ್ಯಪ್ ಅಂತ ಬರುತ್ತೆ. ಅದರ ಮುಖಾಂತರ ನೀವು ಇನ್ ಕೇಸ್ ಕನೆಕ್ಟ್ ಮಾಡಿದರೆ ಈ ಬಟನ್ ಒಂದು ಸತಿ ಒತ್ತಿದ್ರೆ ಆಯಿತು, ಸೀದಾ ಕಸ್ಟಮರ್ ಕೇರ್ಗೆ ಕಾಲ್ ಹೋಗುತ್ತೆ. ಇನ್ ಕೇಸ್ ನೀವು ಕನೆಕ್ಟ್ ಮಾಡಿಲ್ಲ ಅಂದರೆ ನಿಮಗೆ ಇಲ್ಲಿ ನಂಬರ್ ಡಿಸ್ಪ್ಲೇ ಆಗುತ್ತೆ. ಡೈಲ್ ಇನ್ ಮಾಡಿ ಆಮೇಲೆ ಕಾಲ್ ಮಾಡಿದ್ರೆ ಆಯಿತು. ಅದು ಬಿಟ್ಟು ಹಾರ್ನ್ ಇದೆ. ಇದೇ ರೆಡಿ ಏನಪ್ಪ, ಇದು ಬೂಟ್ಗೆ. ನಮಗೆ ಮ್ಯಾಸಿವ್ 37 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಈ ಸೆಗ್ಮೆಂಟಲ್ಲಿ ಬಿಗ್ಗೆಸ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆ ನಮಗೆ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, USB ಇದೆ, ಮತ್ತು ಸ್ಮಾರ್ಟ್ ಇಂಟಿಗ್ರೇಷನ್ ಏನಂದರೆ ನೀವು ಚಾರ್ಜಿಂಗ್ ಇಟ್ಟಾಗ ಏನಾಗುತ್ತೆ ಅಂದರೆ ಫೋನ್ ಅಲ್ಲಿ ಅಲ್ಲಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಈವನ್ ಅದ್ರ ಜೊತೆ ಕುಶ್ನಿಂಗ್ ಕೂಡ ಇದೆ. ಫುಲ್ ಸ್ಪೇಸಲ್ಲಿ ಆಲ್ಮೋಸ್ಟ್ ನೀವೊಂದು 2 ಸ್ಮಾಲ್ ಸೈಜ್ ಹೆಲ್ಮೆಟನ್ನು ಇಡ್ಬೋದು, ಅದಕ್ಕಿಂತ ಜಾಸ್ತಿ ಇಡೋಕ್ಕಾಗಲ್ಲ. ಅದು ಬಿಟ್ಟು ನಿಮ್ಮ ದಿನನಿತ್ಯದ ಗ್ರೋಸರೀಸ್ ಅದನ್ನು ಹಾಕ್ಬೋದು. ನೆಕ್ಸ್ಟು ಇಲ್ಲೊಂದು ಬಟನ್ ಇದೆ. ಇದೊಂದು ಇಂಟ್ರೆಸ್ಟಿಂಗ್ ಬಟನ್. ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು, ಚಾರ್ಜರ್ ನಮ್ಗೆ ಸಿಗ್ತಾ ಇದೆ. ಇದು 16 ವೋಟ್ ಇದು ಚಾರ್ಜರ್, ಮತ್ತು 3 ಮೀಟರ್ಸ್ ಲಾಂಗ್ ಇದೆ ಈ ಚಾರ್ಜರ್. ಮತ್ತು ಒಂದು ಸತಿ ಎಳೆದ್ರೆ ಆಯಿತು, ಸೀದಾ ವಾಪಸ್ ಹೋಗುತ್ತೆ. ಆಯ್ತು ನೋಡಿ. ಮತ್ತು ಈ ಚಾರ್ಜಿಂಗ್ ಆಪ್ಷನ್ ಬರೀ DX+ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ, DX ವೇರಿಯಂಟಲ್ಲಿ ಸಿಗಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಫುಟ್ ಪೆಗ್ ಓಪನ್ ಆಗುತ್ತೆ. ಬಟ್ ಇದನ್ನು ಹಾಗೆ ಕ್ಲೋಸ್ ಮಾಡೋಕ್ಕಾಗಲ್ಲ, ನೀವು ಪುಷ್ ಮಾಡಬೇಕಾಗತ್ತೆ. ಈ ಕೀ ಸ್ಲಾಟ್ ಎಲ್ಲೋ? ಈ ಗಾಡಿ ಕೀ ಎಲ್ಲೋ ಇದೆ. ಓ ಹೌದಲ್ಲ, ಪಾಸ್ಕೋಡ್ ಇಂಟಿಗ್ರೇಟೆಡ್.
ಎಲೆಕ್ಟ್ರಿಕ್ ಅಂದಮೇಲೆ ಬ್ಯಾಟ್ರಿ ಬಗ್ಗೆ ಮಾತಾಡಲೇಬೇಕು. ಇದರಲ್ಲಿ ನಮಗೆ 2.6 ಕಿಲೋವ್ಯಾಟ್ ಇದ್ದು ಬ್ಯಾಟ್ರಿ ಆಪ್ಷನ್ ಜೊತೆ ಬರುತ್ತೆ. ಅದು ಕೂಡ LFP ಬ್ಯಾಟ್ರಿ. ಮತ್ತು ನಿಮ್ಗೆಲ್ರಿಗೂ ಗೊತ್ತು LFP ಬ್ಯಾಟ್ರಿ ಸ್ವಲ್ಪ ಸೇಫೆಸ್ಟ್ ಮತ್ತು ಲಾಂಗರ್ ಡ್ಯೂರೇಷನ್ಗೆ ಬರುತ್ತೆ ಅಂತ. ಅದರಲ್ಲೂ ಕೂಡ ಬ್ಯಾಟ್ರಿ ಮೇಲೆ ಈಗ ವಾರಂಟಿ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು 50,000 ಆರ್ 3 ಇಯರ್ಸ್, 9 ಇಯರ್ಸ್ ಆರ್ 1,00,000 ಕಿಲೋಮೀಟರ್ ಮೇಲೆ. ಅದು ಒಂದು ಹ್ಯೂಜ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈಗ ರೇಂಜ್ ಬಗ್ಗೆ ಮಾತಾಡೋದಾದರೆ DX ವೇರಿಯಂಟ್ ನಮಗೆ 106 ಕಿಲೋಮೀಟರ್ಸ್ ಕೊಡುತ್ತೆ. DX ಪ್ಲಸ್ ವೇರಿಯಂಟ್ 116 ಕಿಲೋಮೀಟರ್ಸ್ ಆಫ್ ರೇಂಜ್ ಸಿಗುತ್ತೆ. ರಿಯಲ್ ವರ್ಲ್ಡ್ ಸಿನಾರಿಯೋಗೆ ಬಂದರೆ 105 ಆರ್ 106 ನಿಮ್ಮ ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲೂ 3 ಮೋಡ್ಸ್ ನಾನು ಏನು ಮೆನ್ಷನ್ ಮಾಡಿದ್ದೀನಿ, 3 ಮೋಡ್ಸಲ್ಲೂ ಡಿಫ್ರೆಂಟ್ ಸ್ಪೀಡ್ ಬರುತ್ತೆ. ಫಸ್ಟ್ ಮೋಡಲ್ಲಿ ನಮಗೆ 50 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್, ನೆಕ್ಸ್ಟ್ ಮೋಡಲ್ಲಿ 75 ಮತ್ತು ಟರ್ಬೋ ಅದು 90 ಕಿಲೋಮೀಟರ್ಸ್ಗೆ ಲಿಮಿಟ್ ಆಗಿದೆ. ಮೊದಲಿಗೆ ಕೈನೆಟಿಕ್ DX ಪ್ಲಸ್ ರೈಡ್ ಮಾಡ್ತಾ ಇದ್ದಾಗ ನಾನು ನೋಟಿಸ್ ಮಾಡೋದು ಏನಂದರೆ ಇದರ ಆಕ್ಸಿಲರೇಷನ್. ನಾನು ಎಂಟಿ ಸ್ಟ್ರೆಚ್ ಮೇಲೆ ರೈಡ್ ಮಾಡ್ತಿದ್ದೆ ಆ್ಯಂಡ್ ಆನೆಸ್ಟ್ಲಿ ಹೇಳಬೇಕಂದ್ರೆ ಬೇರೆ EV ಸ್ಕೂಟರ್ಸ್ ಥರ ಸಡನ್ ಜರ್ಕ್ ಕೊಡಲ್ಲ. ಇದರ ಥ್ರಾಟಲ್ ರೆಸ್ಪಾನ್ಸ್ ತುಂಬ ಸ್ಮೂತ್ ಮತ್ತು ಕಾಮ್ ಆಗಿದೆ. ಈ ಸ್ಕೂಟರ್ನಲ್ಲಿ 3 ರೈಡ್ ಮೋಡ್ಸ್ ಬರುತ್ತೆ ಅಂತ ಮುಂಚೆನೇ ಹೇಳಿದೆ. ಅದು ರೇಂಜ್, ಪವರ್ ಮತ್ತು ಟರ್ಬೋ. ರೇಂಜ್ ಮೋಡ್ನಲ್ಲಿ ಟಾಪ್ ಸ್ಪೀಡ್ ನಮಗೆ ಸುಮಾರು 50 km/h ತನಕ ಹೋಗುತ್ತೆ. ಇದರಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಸಾಫ್ಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ರೇಂಜ್ ಸಿಗೋಕ್ಕೆ ಟ್ಯೂನ್ ಮಾಡಿದ್ದಾರೆ. ಪವರ್ ಮೋಡ್ಗೆ ಸ್ವಿಚ್ ಮಾಡಿದಾಗ ಸ್ಕೂಟರ್ ಸಿಟಿ ಟ್ರಾಫಿಕ್ಗೆ ತುಂಬ ಸೂಟೇಬಲ್ ಅನಿಸ್ತು. ಇದರಲ್ಲಿ ನಮಗೆ 70 km/h ತನಕ ಕಂಫರ್ಟೇಬಲ್ ಆಗಿ ಕ್ರೂಸ್ ಮಾಡ್ಬೋದು. ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ. ಆದರೆ ಟರ್ಬೋ ಮೋಡ್ನಲ್ಲಿ ಸ್ಕೂಟರ್ ಸ್ವಲ್ಪ ಎನರ್ಜೆಟಿಕ್ ಅಂತ ಫೀಲ್ ಆಗುತ್ತೆ. ಓಪನ್ ರೋಡ್ಸ್ ಅಥವಾ ಹೈವೇನಲ್ಲಿ ನ್ಯಾಚುರಲ್ ಆಗಿ ನೀವು ಈ ಮೋಡ್ಗೆ ಶಿಫ್ಟ್ ಮಾಡ್ತೀರಾ, ಯಾಕೆಂದರೆ ನೀವು 90 km/h ಸ್ಪೀಡ್ನಲ್ಲಿ ಹೋಗ್ಬೋದು. ಇದರಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಶಾರ್ಪ್ ಆಗಿರುತ್ತೆ. ಪ್ರಾಪರ್ EV ಪರ್ಫಾರ್ಮೆನ್ಸ್ ಅನ್ನೋ ಫೀಲ್ ಕೊಡುತ್ತೆ. ಪರ್ಸ್ನಲಿ ಹೇಳಬೇಕಂದ್ರೆ ಡೈಲಿ ಯೂಸೇಜ್ಗೆ ರೇಂಜ್ ಅಥವಾ ಪವರ್ ಮೋಡ್ ಯೂಸ್ ಮಾಡಿದರೆ ಬೆಟರ್ ಎಫಿಷಿಯನ್ಸಿ ಮತ್ತು ರೇಂಜ್ ಸಿಗುತ್ತೆ. ಬಟ್ ಹಾನೆಸ್ಟ್ಲಿ ಹೇಳಬೇಕಂದ್ರೆ ಈ DX ಪ್ಲಸ್ನಲ್ಲಿ ಇರುವ ಬ್ಯಾಟ್ರಿ ಪ್ಯಾಕ್ ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದು ಅನಿಸ್ತು. ಇದರಲ್ಲಿ 2.6 kWh ಬ್ಯಾಟ್ರಿ ಆಪ್ಷನ್ ಬರುತ್ತೆ. ಕೈನೆಟಿಕ್ ಅವರು ಈ ಸ್ಕೂಟರನ್ನು ಬೇರೆ ರೀತಿಯಲ್ಲಿ ಪೊಸಿಷನ್ ಮಾಡ್ತಿರ್ಬೋದು, ಯಾಕೆಂದರೆ ಈ ಸೆಗ್ಮೆಂಟಲ್ಲಿ ಜಾಸ್ತಿ ಕಾಂಪಿಟೇಟರ್ ಇಲ್ಲ. ಬಿಗರ್ ಬ್ಯಾಟ್ರಿಯನ್ನು ಆಪ್ಷನ್ ಮಾಡಿದ್ರೆ ಅವರು ಬೇರೆ ಕ್ಯಾಟಗರಿಗೆ ಎಂಟರ್ ಆಗ್ತಾರೆ ಮತ್ತು ತುಂಬ ಕಾಂಪಿಟೇಷನ್ಸ್ ಇರುತ್ತೆ. ಆದರೆ ಕೊನೆಯಲ್ಲಿ ಮುಖ್ಯವಾಗಿರೋದು ಒಂದೇ ಕ್ವಶನ್, ಒಂದು EV ಸ್ಕೂಟರ್ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು. ಆನೆಸ್ಟ್ಲಿ ಮಾಡುತ್ತೆ. ಡೀಸೆಂಟ್ ರೇಂಜ್ ಕೊಡುತ್ತೆ, ಯೂಸ್ಫುಲ್ ಫೀಚರ್ಸ್ ಕೊಡುತ್ತೆ ಮತ್ತು ರೈಡ್ ಮಾಡೋಕ್ಕೆ ತುಂಬ ಈಸಿ ಫೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೀಜನರೇಟಿವ್ ಬ್ರೇಕಿಂಗ್ ಅಂದರೆ ಸ್ಕೂಟರ್ ಸ್ಲೋ ಮಾಡ್ತಿರುವಾಗ ಸ್ವಲ್ಪ ಎನರ್ಜಿ ರಿಕವರ್ ಮಾಡಿ ಎಫಿಷಿಯನ್ಸಿ ಇಂಪ್ರೂವ್ ಮಾಡುತ್ತೆ. ರಿಯಲ್ ವರ್ಲ್ಡಲ್ಲಿ ಎಷ್ಟು ಬರುತ್ತೆ ಅದು ನಾವು ಲಾಂಗ್ ಟರ್ಮಲ್ಲಿ ಟೆಸ್ಟ್ ಮಾಡಿ ನೋಡಬೇಕು. ಇನ್ನೊಂದು ಯೂಸ್ಫುಲ್ ಫೀಚರ್ ಏನಂದರೆ ಕ್ರೂಸ್ ಕಂಟ್ರೋಲ್. 10 km/h ಕ್ರಾಸ್ ಮಾಡಿ ಆದಮೇಲೆ ಇದನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ನಂತರ ಸ್ಕೂಟರ್ ತಾನೇ ಸ್ಪೀಡ್ ಮೇಂಟೈನ್ ಮಾಡುತ್ತೆ. ಲಾಂಗ್ ರೈಡ್ಸ್ನಲ್ಲಿ ಫಟಿಗ್ ಕೂಡ ಕಡಿಮೆ ಆಗುತ್ತೆ. ಸೀಟಿಂಗ್ ಕಂಫರ್ಟಬಲ್ ಇದ್ರೂ ರೈಡಿಂಗ್ ಪೊಸಿಷನ್ ಪರ್ಸ್ನಲ್ ಆಗಿ ಅಷ್ಟು ಕಂಫರ್ಟಬಲ್ ಅಂತ ಅನಿಸಿಲ್ಲ. ಫ್ಲೋಟ್ ಬೋರ್ಡ್ ಟೆಕ್ನಿಕಲಿ ಫ್ಲ್ಯಾಟ್ ಇದೆ, ಆದರೆ ಎಜಸ್ನಲ್ಲಿ ಸ್ವಲ್ಪ ಸ್ಲೋಪ್ ಇರೋ ಕಾರಣದಿಂದ ಲಾಂಗ್ ರೈಡ್ಸ್ನಲ್ಲಿ ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ. ಇನ್ನೊಂದು ಥಿಂಗ್ ಏನಂದರೆ ಒಂದೇ ಪ್ಲೇಸ್ನಲ್ಲಿ ತುಂಬ ಬಟನ್ಸ್ ಇದೆ. ಫಸ್ಟ್ ಟೈಮ್ ಯೂಸರ್ಸ್ಗೆ ಇನಿಷಿಯಲಿ ತುಂಬ ಕನ್ಫ್ಯೂಸ್ ಆಗ್ಬೋದು. ಏನಾದರೂ ಪ್ರೆಸ್ ಮಾಡಬೇಕಂದ್ರೆ ಪ್ರತಿ ಸಲ ಕೆಳಗೆ ನೀವು ನೋಡಬೇಕಾಗುತ್ತೆ. ಇದು ಒಂದು ಸೇಫ್ಟಿ ಕನ್ಸರ್ನ್ ಅಂತ ಹೇಳ್ಬೋದು. ಇನ್ನೊಂದು ಪ್ರಾಬ್ಲಮ್ ನಾನು ಏನು ಫೇಸ್ ಮಾಡಿದೆ ಅಂದರೆ ನನ್ನ ಕೈ ಸ್ವಲ್ಪ ಚಿಕ್ಕದು. ಕೆಲವೊಮ್ಮೆ ಏನಾದರೂ ಪ್ರೆಸ್ ಮಾಡಬೇಕಾದ್ರೆ ನನ್ನ ಹ್ಯಾಂಡಲ್ ಬಾರಿಂದ ಕೈ ತೆಗೆದು ಆಮೇಲೆ ಪ್ರೆಸ್ ಮಾಡಬೇಕಾಗತ್ತೆ. ಅದೊಂದು ಡಿಫಿಕಲ್ಟಿ ನಾನಿಲ್ಲಿ ಫೇಸ್ ಮಾಡಿದೆ. ಈಗ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಸ್ಪೆನ್ಷನ್ ಸೆಟಪ್ ಕೂಡ ಕಂಫರ್ಟೇಬಲ್ ಅನಿಸ್ತು. ಬಟ್ ವೆರಿ ಪ್ಯಾಚಿ ರೋಡ್ನಲ್ಲಿ ರೇಸ್ ಸಸ್ಪೆನ್ಷನ್ ನಂಗೆ ಸ್ವಲ್ಪ ಸ್ಟಿಫ್ ಅನಿಸ್ತು. ಆದರೆ ಈ ಸಣ್ಣ ಇಶ್ಯೂಗಳನ್ನು ಸೈಡ್ಲೈನ್ ಮಾಡಿದ್ರೆ ಇದು ಓವರ್ ಆಲ್ ಒಂದು ಒಳ್ಳೆ ಪ್ರಾಕ್ಟಿಕಲ್ ಸ್ಕೂಟರ್ ಅಂತ ಹೇಳ್ಬೋದು. ಇದು ಸ್ಪೋರ್ಟಿ ಅಥವಾ ಅಗ್ರೆಸಿವ್ EV ಥರ ಫೀಲ್ ಆಗಲ್ಲ. ಇದು ಪ್ರಾಪರ್ ಫ್ಯಾಮಿಲಿ ಸ್ಕೂಟರ್ ಅನ್ನೋ ಫೀಲ್ ಕೊಡುತ್ತೆ. ಕಂಫರ್ಟೇಬಲ್, ಈಸಿ ಟು ರೈಡ್, ಫೀಚರ್ ಲೋಡೆಡ್ ಮತ್ತು ಎವ್ರಿಡೇ ಯೂಸ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. ಈ ಗಾಡಿಯಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು DX ಮತ್ತು DX ಪ್ಲಸ್ ಅಂತ. DX ವೇರಿಯಂಟ್ ನಮಗೆ 1,11,000ಗೆ ಸಿಗುತ್ತೆ ಎಕ್ಸ್ ಶೋರೂಮ್, ಮತ್ತು DX ಪ್ಲಸ್ 1,17,000 ಎಕ್ಸ್ ಶೋರೂಮ್. ಆನ್ ರೋಡಿಗೆ ಬಂದಾಗ 1,26,000 ಇನ್ ಅರೌಂಡ್ ಆ ಪ್ರೈಸಲ್ಲಿ ಸಿಗುತ್ತೆ. ಈಗ ಕನ್ಕ್ಲೂಷನಿಗೆ ಬರೋಣ. ಈ ಗಾಡಿ ಯಾರು ತೊಗೊಳ್ಬೋದು ಅಂತ, ಈ ರೆಟ್ರೋ ಡಿಸೈನ್ ಯಾರಿಗೆ ಇಷ್ಟ ಆಗುತ್ತೆ ಅಂತ. 30 ಆರ್ 40 ಪ್ಲಸ್ ಈ ಮಿಡಲ್ ಏಜ್ ಕ್ಯಾಟಗರಿಗೆ ಯಾರಿದ್ದಾರೆ ಅವರು ಈ ಗಾಡಿಯನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ವುಮೆನ್, ಯಾಕೆಂದರೆ ಈಸಿ ಇದೆ, ತುಂಬ ಸ್ಮೂತ್ ಆನ್ ಆಕ್ಸಲರೇಷನ್, ಮತ್ತು ಇವರು ಈ ಗಾಡಿಯನ್ನು ಆರಾಮಾಗಿ ಆಫ್ ಮಾಡ್ಬೋದು ಅಂತ. ನಾನು ಯೂತಿಗೆ ನಾನು ಯಾಕೆ ಹೇಳ್ತಿಲ್ಲ ಅಂದರೆ ಈ ಗಾಡಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕೂಟರ್ ಅಲ್ಲ. ನಾನು ಇಷ್ಟೊತ್ತು ಓಡಿಸಿದ್ದೀನಿ. ಇದೊಂದು ಪ್ರಾಪರ್ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕೂಟರ್ ಅಂತ ಹೇಳ್ಬೋದು. ಯಾಕೆಂದರೆ 3 ರೈಡ್ ಮೋಡ್ಸ್ ಇದೆ, ಮತ್ತು 3 ರೈಡ್ ಮೋಡ್ಸಿಗೂ ಇಂಡಿವಿಜುವಲ್ ಸ್ಪೀಡ್ ಇದೆ, ಮತ್ತು ಆರಾಮಾಗಿ ಆಕ್ಸಲರೇಟ್ ಕೊಡುತ್ತೆ. ಇಟ್ಸ್ ವೆರಿ ಜೆಂಟಲ್ ಆನ್ ಆಕ್ಸಲರೇಷನ್. ಪರ್ಫಾರ್ಮೆನ್ಸ್ ಸ್ಕೂಟರ್ ಅಲ್ಲ, ಸೊ ಜೆನ್ಸೀಸ್ ಅಥವಾ ಯೂತ್ ಇದನ್ನು ಆಫ್ ಮಾಡಬಹುದು, ಮಾಡ್ದಲೇ ಇರ್ಬೋದು. ಈಗ ನೀವು ಇದು ರಿವ್ಯೂ ನೋಡಿದ್ರಿ, ಈ ಗಾಡಿ ನೋಡಿದ್ರಿ, ನಿಮಗೆ ಗಾಡಿ ಇಷ್ಟ ಆಯಿತು, ಬಟ್ ಎಲ್ಲಿ ಹೋಗಿ ತೊಗೊಳ್ತೀರಾ? ಇದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ.
ನಾರ್ತಲ್ಲಿ ಆಲ್ರೆಡಿ ಸೇಲ್ಸ್ ಆ್ಯಂಡ್ ಪ್ರಮೋಷನ್ಸ್ ಆವಾಗಲೇ ಸ್ಟಾರ್ಟ್ ಆಗಿದೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಪ್ರಮೋಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ಸ್ವಲ್ಪ ಟೈಮಲ್ಲಿ ಸೇಲ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ನನಗೆ ಈ ಗಾಡಿಯಲ್ಲಿ ಪೊಟೆನ್ಷಿಯಲ್ ಕಾಣಿಸ್ತಾ ಇದೆ, ಮತ್ತೆ ಕರ್ನಾಟಕದಲ್ಲಿ ಈ ಗಾಡಿ ಚೆನ್ನಾಗಿ ಓಡತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಈ ಸೆಗ್ಮೆಂಟಲ್ಲಿ ಒಂದೆರಡು ಕಾಂಪಿಟೇಟರ್ಸ್ ಮಾತ್ರ ಇರೋದು, ನೇಮಿಂಗ್ಲಿ ಏತರಿಸ್ತಾ, ಐಕ್ಯೂಬ್, ಮತ್ತೆ ಅದು ಬಿಟ್ಟು ಬೇರೆ ಯಾವುದು ಕಾಂಪಿಟೇಷನ್ ಅಂತ ಅನಿಸ್ತಾ ಇಲ್ಲ. ಮತ್ತೆ ಯಾವುದಾದ್ರೂ ಬೇರೆ ಕಾಂಪಿಟೇಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಗಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಫ್ಲೈವೀಲ್ ಅಫಿಷಿಯಲ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡಿ. ಮತ್ತು ಫ್ಲೈವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನನ್ನ ಹೆಸರು ರಾಲ್ವಿನ್, ಸೈನಿಂಗ್ ಆಫ್, ಬಾಯ್.